ಒಂದು 5 ನಿಮಿಷಕ್ಕಿಂತ ಕಡಿಮೆ ಮಾತನಾಡಿ ನನಗೆ ಬನ್ನಂಜೆ ಅವರು ಹೇಗೆ ಪರಿಚಿತರಾದರು ಅಥವಾ ಬನ್ನಂಜೆ ಅವ್ರನ್ನ ನಾನೇ ಹೇಗೆ ಹತ್ತಿರ ಹೋಗಿ ನೋಡಿದೆ. ನನ್ನನ್ನು ಬಹುಶಃ ಬೇಂದ್ರೆ ಅವರು ಬನ್ನಂಜೆ ಅವ್ರ ಹತ್ರ ಕರ್ಕೊಂಡು ಹೋದರು. ಅಂದರೆ ಬೇಂದ್ರೆ ಅವರ ಕಾವ್ಯ ನನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬನ್ನಂಜೆ ಅವ್ರು ನನ್ನ ಹತ್ರ ಬಂದರು. ಅಥವಾ ಬನ್ನಂಜೆ ಅವರ ವಿಚಾರಧಾರೆಗಳು ಕನ್ನಡದ ಮೂಲಕ ಬಂದಾಗ ಬಾಣಭಟ್ಟನ ಕಾದಂಬರಿ ವಿಶೇಷವಾಗಿ ನಮ್ಮ ಮೇಲೆ ಮಾಡಿದ ಪರಿಣಾಮ ಅವ್ರನ್ನ ಅತಿ ಹತ್ತಿರಕ್ಕೆ ನನ್ನನ್ನು ಸೆಳೆಯುವಂಗೆ ಮಾಡ್ತು. ಎಷ್ಟೋ ಸಾರಿ ಅನ್ನಿಸ್ತಿತ್ತು ಇವ್ರನ್ನ ಪರಿಚಯ ಮಾಡ್ಕೋಬೇಕು ಅಂತ. ಯಾಕಂದರೆ 71ರೊಳಗೆ ಆಗ ನಮ್ಮ ಜಿ ಬಿ ಜೋಶಿಯವರು ಮನೋಹರ ಗ್ರಂಥಮಾಲೆಯಲ್ಲಿ, ನಾನು 65ನೇ ಇಸ್ವಿಯಿಂದ ಮನೋಹರ ಗ್ರಂಥಮಾಲೆಗೆ ಒಂದು ನನ್ನ ನಿಕಟ ಸಂಬಂಧ 15 ವರ್ಷ ಇದ್ದಾಗಿನ ಹಿಡಿದು ಅಲ್ಲಿ ಮಣಿಪಾಲ್ ಪ್ರಿಂಟಿಂಗ್ ಪ್ರೆಸ್ನೊಳಗೆ ಪ್ರಿಂಟ್ ಮಾಡಿಸ್ಬೇಕು ತಮ್ಮ ಕಾದಂಬರಿಗಳನ್ನು, ಮನೋಹರ ಗ್ರಂಥಮಾಲೆಯ ಕಾದಂಬರಿಗಳು ಅಂತ ಅವ್ರ ತಲೆಯಲ್ಲಿ ಒಂದು ಬಂತು. ಸಿಕ್ಕಾಪಟ್ಟಿ ಕಾಸ್ಟ್ಲಿ ಅದರಿ ಬೇಡ ಅಂತ ಎಲ್ಲರೂ ಹೇಳಿದ್ರು ಕೇಳಿಲ್ಲ. ಉಸಿರು, ದೀಪ ಹತ್ತಿತು, ಚಿತ್ತಾಳರ ಕಾದಂಬರಿಗಳನ್ನು ಕೆಲವೊಂದು ಅಲ್ಲೇ ಪ್ರಕಟ ಮಾಡಲಿಕ್ಕೆ ಮಣಿಪಾಲಕ್ಕೆ ಹೋಗ್ತಿದ್ರು. ಆಗ 1 ತಿಂಗಳು 20 ದಿವಸ 25 ದಿವಸ ಇರ್ತಿದ್ರು. ಪ್ರತಿ ರಾತ್ರಿ ಬನ್ನಂಜೆ ಅವರು, ಪೇಜಾವರ ಶ್ರೀಗಳು, ಜಿ ಬಿ ಜೋಶಿಯವರು ಸಾಕಷ್ಟು ಹರಟೆ ಹೊಡೆಯೋದಂತೆ. ಹರಟೆ ಅಂದರೆ ಏನು ಇಲ್ಲೇವಿಲ್ಲ, ಸಾಹಿತ್ಯ, ಕಾವ್ಯ, ಕಾದಂಬರಿ, ಕತೆಗಳು, ಸಾಹಿತ್ಯಗಳ ವಿಷಯ ಮಾತನಾಡೋದಂತೆ. 2 ಗಂಟೆಗೆ ಇವರು ತಾವು ಅಂತ ರೂಮಿಗೆ ಬಂದು ಮಲಗೋದು, ಬನ್ನಂಜೆ ಅವರು ತಮ್ಮ ಮನೆಗೆ ಮಲಗೋದು. ಇದನ್ನು ಜಿ ಬಿ ಅವ್ರ ಬಾಯಲ್ಲಿ ಕೇಳಿದ ಮೇಲೆ ನನಗೂ ಡಾಕ್ಟರ್ ರಮಾಕಾಂತ್ ಜೋಶಿ ಅವರಿಗೂ ಒಂದು ಹುಚ್ಚು ಹೋಗ್ತು. ಬನ್ನಂಜೆ ಅವ್ರನ್ನ ನಾವು ಹಿಡ್ಕೋಬೇಕು ಕಾಕಣಿಕೆ ಅಂತ ರಮಾಕಾಂತರು, ನಾನು ಹಿಡ್ಕೋಬೇಕು ರಾಮಣ್ಣ ಅಂತ ನಾವು. ಆಗ ಸರಿಯಾಗಿ ನಮಗೆ ಬಂದವರು ಅಂದ್ರೆ ಆರ್ಯರ ಮನೆಯಲ್ಲಿ ಎಷ್ಟೋ ದಿನಗಳ ಕಾಲ ರಾತ್ರಿ 1 ಗಂಟೆ 2 ಗಂಟೆ ಇಡೀ ಕಲ್ಯಾಣ ನಗರದ ಕಣಿವೆಯವರು, ಕಲಬುರಗಿಯವರು, ಗೆರಡ್ಡಿಯವರು ಎಲ್ಲರೂ ಅವ್ರ ಮನೆಯಲ್ಲಿರ್ತಿದ್ರು. ಎಂತಹ ಒಂದು ಸೊಗಸಾದ ಹರಟೆ ನಡೀತಿತ್ತು ಅಂದರೆ ಸಾಹಿತ್ಯ ವಿಷಯ ಬಿಟ್ಟು ಬೇರೇನೂ ಇಲ್ಲ. ಅಂಥ ಸಂದರ್ಭದೊಳಗೆ ಬನ್ನಂಜೆ ಅವರು, ನೀನು ಬಾಳ್ಗಾರಕ್ಕೆ ಬಾ ಅಂತ ಒಂದು ದಿವಸ ಹೇಳಿದರು. ಯಾವಾಗ ಬರಬೇಕು ಸ್ವಾಮಿ ಅಂದೆ. ಬಾಳ್ಗಾರ ಅಂದರೆ ಶಿವಮೊಗ್ಗ ಹತ್ತಿರ ಇರುವಂಥ ಒಂದು ಊರು. ಅಲ್ಲಿ ಒಂದು ಮಠ ಇದೆ, ಬಾಳ್ಗಾರು ಮಠ, ಅಕ್ಷೋಭೆ ಮಠ ಅಂತ. 3 ಅಥವಾ 4 ಜನ ಇದ್ದರೆ ಸಾಕಲ್ಲಿ. ಅವರು ಪ್ರತಿ ವರ್ಷ ಒಂದು 2 ಸಾರಿ 10-12 ತಮ್ಮ ಶಿಷ್ಯಂದ್ರನ್ನ ಕರ್ಕೊಂಡು ಬರ್ತಿದ್ರು. ಆ ಶಿಷ್ಯಂದ್ರ ಅಂದರೆ ಯಾರು ಅಂದರೆ ಇಲ್ಲೇ ರಮೇಶ್ ವಾಸುದೇವ್ ಆಚಾರ್ಯರು ಕೂತಿದ್ದಾರೆ. ಇವರೆಲ್ಲ R&D ಡಿಪಾರ್ಟ್ಮೆಂಟ್ನಲ್ಲಿ ಸೈಂಟಿಸ್ಟ್ಗಳು, ಮೈಕ್ರೋಸಾಫ್ಟ್ನಲ್ಲಿದ್ದವರು, ಇನ್ಫೋಸಿಸ್ನಲ್ಲಿದ್ದವರು, ಇವರೆಲ್ಲರೂ ಅಭ್ಯಾಸಕ್ಕೆ ಬರೋರು. 8 ದಿವಸ ರಜಾ ಹಾಕಿ. ಆಗ ನಾನು, ರಮಾಕಾಂತ್ ಅವರು, ನಮ್ಮ ಮನೆಯವರು, ರಮಾಕಾಂತ್ ಸರ್ ಮನೆಯವರು ಅಲ್ಲಿದ್ದು ಅವರು ಪಾಠ ಹೇಳುವ ರೀತಿ, ಆ ಸ್ವಾಮಿಗಳು ಮತ್ತು ಇವರು ಮಾತನಾಡುವ ರೀತಿ ನೋಡಿ ಬೆರಗೊಳ್ತಿದ್ವಿ. ಅವರ ಹಿಂದನೇ ಅಡ್ಡಾಡೋದು, ನಾವು ನೋಟ್ಸ್ ಮಾಡ್ಕೊಬೋದು. ಅದರ ನಂತರ ಎಷ್ಟೋ ಸಾರಿ ಬನ್ನಂಜೆ ಅವರು ಬಂದ ತಕ್ಷಣ ನಾವು ಯಾಕೆ ಇಲ್ಲಿ ಕರಿಬಾರ್ದು. ಹಾಗಾದ್ರೆ ನನಗೂ ಒಂದಿತ್ತು, ಮೈಪತಿ ದಾಸರ ಮೇಲೆ ಇವ್ರ ಕಡೆಯಿಂದ ಏನಾದ್ರು ಮಾತನಾಡಿಸ್ಬೇಕು ಧಾರವಾಡದಲ್ಲಿ. ತಕ್ಷಣ ಕೇಳಿದ್ವಿ. ಅದನ್ನು ಮುಂದೆ ನಮ್ಮ ಮನೆಯವ್ರು ಹೇಳ್ಬೋದು ಬಹುಶಃ. ಕೊನೆಯ ದಿವಸ ಬನ್ನಂಜೆ ಅವ್ರದ್ದು 5 ದಿವಸ ನಾವು ಕಲಾಭವನದಲ್ಲಿ ಉಪನ್ಯಾಸ ಇಟ್ವಿ. ಕಲಾಭವನ ತುಂಬಿ ತುಳುಕ್ತಿತ್ತು. ಆಗ ದೋದೋ ಮಳೆ, ಅಂಥ ಮಳೆಯನ್ನು ಕೂಡ ಲೆಕ್ಕಿಸದೆ ಕಲ್ಯಾಣ ನಗರದಿಂದ ಹೇಗೋ ರಿಕ್ಷಾ ಮಾಡಿ ಅಥವಾ ವಾಡಪ್ಪಿ ಅವರಿಗೆ ಕರೆದು ಏನೇನೋ ಮಾಡಿ ಚನ್ವೀರ್ ಕಣಿಯವ್ರು ಬಂದು ಕೂಡೋರು. ರಮಾಕಾಂತ್ ಜೋಶಿ ಅವ್ರಿಗೆ ಕೇಳಿದೆ, 5ನೇ ದಿವಸ ಸಮಾರೋಪ ಮಾಡುವಾಗ ಯಾರನ್ನ ಗೆಸ್ಟ್ ಮಾಡೋಣ ಅಂತ. ಆವಾಗ ರಮಾಕಾಂತ ನಾವು ಕೂಡುವಂತ ಡಿಸೈಡ್ ಮಾಡಿದ್ವಿ. ಕೊನೆಯ ದಿವಸ ತನಕನೂ ಯಾರು ಇರ್ತಾರೋ ಅವ್ರನ್ನ ಕರೆಯೋದು ಅಂತ. ಅಂದ್ಕೊಳ್ಳೇನೆ ಚನ್ವೀರ್ ಕಣಿಯವರು 5 ದಿವಸ ತುಂಬ ಶ್ರದ್ಧೆಯಿಂದ ಕೂತಿದ್ರು. ಅದಕ್ಕೆ ಕಣ್ವಿ ಸರ್ ಬರಬೇಕು, ಅವರೇ ಇವತ್ತಿನ ಅತಿಥಿಯಾಗಿ ಭಾಗವಹಿಸಬೇಕು ಅಂದ್ವಿ. ಆಗ ಚನ್ವೀರ್ ಕಣಿಯವರು ಹೇಳಿದ ಒಂದು ಮಾತು ಇನ್ನೂ ನನ್ನ ಕಿವಿಯಲ್ಲಿ ಕೊರಿತದೆ. 5 ದಿವಸ ನಾನು ಬನ್ನಂಜೆಯನ್ನು ಇದಕ್ಕೂ ಮೊದಲು ತಿಂಗಳಗಟ್ಟಲೆ ನಾನು ಆರ್ಯರ ಮನೆಯಲ್ಲಿ ಕೇಳಿದ್ದೇನೆ. ಆದರೆ ಈ 5 ದಿವಸ ಮೈಪತಿ ದಾಸರ ಮೇಲೆ ಮಾತನಾಡುವಾಗ ಕೇಳಿದ ಮೇಲೆ ನನಗೆ ಗೊತ್ತಿರೋವಂಥವು 2 ಶಬ್ದ, ಬನ್ನಂಜೆ, ಇನ್ನಂಜೆ. ಇನ್ನು ನಾನು ಎದಕ್ಕೂ ಹೆದರುವುದಿಲ್ಲ ಈ ಜಗತ್ತಿನಲ್ಲಿ. ಬನ್ನಂಜೆ, ಇನ್ನಂಜೆ. ನನಗೂ ಇವತ್ತಿಗೂ ಕೂಡ ಬನ್ನಂಜೆ ಅವರ ಆ ಧೈರ್ಯ ಅವರಲ್ಲಿ ಕಣಿವೆ ಸರಲ್ಲಿ ತುಂಬಿದ್ದು ಮುಂದೆ ಎಷ್ಟೋ ಸಾರಿ
ಚನ್ನವೀರ್ ಕಣಿಯವ್ರು ನೆನಪು ಮಾಡ್ಕೋತಿದ್ರು. ಈ ವಯಸ್ಸಿನಲ್ಲಿ ಕೂಡ ನನಗೆ ಅವರು ಮಾರ್ಗದರ್ಶಕರಾಗಿ ಬನ್ನಂಜೆ ಇನ್ನಂಜೆ ಅಂತ ಹೇಳಿದ್ದು ಅಂತ. ಇಂಥ ಬನ್ನಂಜೆ ಅವರು ಒಂದು ದಿವಸ ಉಡುಪಿಯಿಂದ ಒಂದು ಫೋನ್ ಮಾಡಿದರು, ಇನ್ನೊಂದು 2-3 ದಿವಸದಲ್ಲಿ ನೀವು ಹೊರಟು ಬನ್ನಿ ಅಂತ. ನಾನು, ರಮಾಕಾಂತ್ ಜೋಶಿಯವರು, ಮದನ್ ಮೋಹನ್ ತಾವರ್ಗೇರಿ, ಮಧು ದೇಸಾಯರು ಹೋದ್ವಿ. ಆರ್ಯರಿದ್ದರು. ಬನ್ನಂಜಿಯವ್ರ ಮನೆಯಲ್ಲಿ ಊಟ ಆಯಿತು. ಸಾಯಂಕಾಲ ವಿದ್ಯಾಭೂಷಣರಿಗೂ ಮತ್ತು ಆರ್ಯ ಅವರಿಗೂ ಸನ್ಮಾನ ಇಟ್ಕೊಂಡಿನಿ ಕಾಖಂಡಿಕೆ ಅಂತ ಹೇಳಿದರು. ಅವಾಗ ಪುತ್ತಿಗೆ ಸ್ವಾಮಿಗಳು ಮತ್ತು ಪೇಜಾವರ ಸ್ವಾಮಿಗಳು ಸಾನ್ನಿಧ್ಯ, ಹರಿದಾಸ್ ಭಟ್ರು ಬಂದಿದ್ದರು ಇದರಿಂದ ಬೆಂಗಳೂರಿನಿಂದ. ಆಯಿತು ಒಂದೇ. ಇನ್ನು ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕೆ ಇನ್ನೊಂದು ಗಂಟೆ ಇತ್ತು. ನನಗೆ ಹೇಳಿದರು, ನೀನು ಆರ್ಯರ ಪರವಾಗಿ ಮಾತನಾಡು, ನಾನು ವಿದ್ಯಾಭೂಷಣರ ಪರವಾಗಿ ಮಾತನಾಡ್ತೀನಿ, ಅವರಿಬ್ಬರಿಗೂ ಸನ್ಮಾನ ಮಾಡಲಿಕ್ಕೆ ಈ ಕಾರ್ಯಕ್ರಮ ಇಟ್ಟೀನಿ ಅಂದರು. ನನಗೆ ಎಲ್ಲಿಲ್ಲದ ಆಶ್ಚರ್ಯ, 1 ಗಂಟೆಯಲ್ಲಿ ಆರ್ಯರ ಬಗ್ಗೆ ಮಾತನಾಡು ಅಂತ ಹೇಳಿದ್ರು. ಅಲ್ಲ ಸ್ವಾಮಿ, ನೀವು 8 ದಿವಸ ನನಗೆ ಫೋನ್ ಮಾಡಿ ಆರ್ಯರ ಬಗ್ಗೆ ನೀ ಮಾತಾಡು ಅಂತ ಹೇಳಿದ್ರು, ಸ್ವಲ್ಪ ತಯಾರಿ ಮಾಡ್ಕೊಂಬರ್ತಿದ್ನಲ್ಲ. ನೀ ತಯಾರಿ ಮಾಡಬಾರ್ದಂತಲೇ ನಿನಗೆ ಇಲ್ಲಿ ಹೇಳಿದ್ದು ನಾನು. ಆಯ್ತು ಸ್ವಾಮಿ ಅಂದೆ. ಏನು ಮಾತನಾಡಲಿ ಅಂದೆ. ಆರ್ಯ ಮತ್ತು ಧಾರವಾಡ ಮಾತನಾಡು, ಸಾಹಿತ್ಯ ಬೇಡ ಇಲ್ಲಿ. ಆಯಿತು ಅಂತ ಹೇಳಿದೆ. ಸ್ಟೇಜ್ ಹತ್ತಿದೆ. ಆರ್ಯರು ಯಾಕೆ ಧಾರವಾಡವನ್ನೇ ಆರಿಸ್ಕೊಂಡ್ರು? ಉಡುಪಿಯ ನಂತರ ಧಾರವಾಡವನ್ನೇ ಆರಿಸ್ಕೊಂಡು ಧಾರವಾಡವನ್ನೇ ತಮ್ಮ ಕರ್ಬುಯನ್ನಾಗಿ ಯಾಕೆ ಮಾಡಿಕೊಂಡ್ರು? ಇವತ್ತಿನವರೆಗೂ ನನಗೆ ಅರಿಲಾರದ ವಿಷಯ. ಆದರೆ ನನಗೆ ಹತ್ತಿರ ಬಂದಂಥ ಒಂದು ಆ ಅನುಭವದ ಧಾರೆಯೊಳಗೆ ಆರ್ಯ ಮತ್ತು ಧಾರವಾಡ ಮಾತನಾಡಿದೆ. ಅದು ಕಾಕತಾಳಿಯೋ ಏನೋ ಗೊತ್ತಿಲ್ಲ, ಬನ್ನಂಜೆ ಮತ್ತು ಆರ್ಯ 2 ದೇಹ ಇದ್ದರು, ಒಂದೇ ಆತ್ಮ ಇದ್ದಾಗೆ ಇದ್ದರು. ಎಷ್ಟೋ ಸಾರಿ ಯಾಕೆ ಬನ್ನಂಜೆಯವರು ಆರ್ಯನ ಅಷ್ಟು ಪ್ರೀತಿ ಮಾಡ್ತಿರೋ ಅಥವಾ ಆರ್ಯರು ಬನ್ನಂಜೆಯವ್ರನ್ನ ಅಷ್ಟು ಪ್ರೀತಿ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆರ್ಯರು ನನ್ನ ಮನೆಗೆ ಬಂದಾಗ 8 ನಿಮಿಷ, ಭಾಳ ಅಂದರೆ 9 ನಿಮಿಷ ನಮ್ಮ ಮನೆಯಲ್ಲಿ ಕೂಡೋದು. ಒಂದು ಲೂನಾ ಕಾಯಂ ಅವ್ರದ್ದು, ಅದು ಅವ್ರ ಬ್ರ್ಯಾಂಡ್, ಅದು ಹತ್ತಿ ಹೋಗಿಬಿಡೋದು. ಅಂಥದ್ದು ಬನ್ನಂಜೆಯವರು ಇದ್ದರು ಅಂದರೆ ಮನೆಯಲ್ಲಿ ಅರ್ಧ ಗಂಟೆ 1 ಗಂಟೆ ಕೂಡ್ತಾಯಿದ್ರು. ಅಂತಹ ಆರ್ಯರ ಸಾಹಿತ್ಯದ ಮೇಲೆ ಸಂವಾದವನ್ನು ನಾಳಿನ ದಿವಸ ನಮ್ಗೆ ಗೊತ್ತಿಲ್ಲದೇ ನಾವು ಇಟ್ಕೊಂಡಿದ್ದೀವಿ. ನಮ್ಮ ಜಿ.ಬಿ. ಜೋಶಿ ಮೆಮೋರಿಯಲ್ ಟ್ರಸ್ಟ್ ಪರವಾಗಿ ಇವತ್ತು ಬನ್ನಂಜೆಯವರು, ನಾಳೆ ಆರ್ಯ. ಇದು ನನಗೆ ಗೊತ್ತಿಲ್ಲ ಇದು, ಯಾಕಂದರೆ ಆ ಡೇಟ್ ಫಿಕ್ಸ್ ಮಾಡಿದಾಗ ಆ ಕಮಿಟಿಯಲ್ಲಿ ನಮ್ಮ ಡಂಬಳ್ಸರು ಇದ್ದರು, ಎಲ್ಲರೂ ಇದ್ವಿ. ಆದರೆ ಇವತ್ತಿನ ದಿವಸ ಇದು ಕಾಕತಾಳೀಯವಾಗಿ ಬಹುಶಃ ಬನ್ನಂಜೆಯವರು ನಾಳಿನ ದಿವಸ ಆರ್ಯರದ್ದು ಇವ್ರು ಹೇಗೆ ಮಾಡ್ತಾರಂತ ನೋಡ್ತಿರ್ಬೋದು. ಇದೇ ಜನ ನಾಳೆ ಆರ್ಯರದು ಬರ್ತಾರನ್ನೋಂಥ ಒಂದು ನೆನಪಿದೆ. ಅಂಥ ಬನ್ನಂಜೆಯವ್ರನ್ನ ಗಂಟೆಗಟ್ಟಲೆ ಇವತ್ತಿನ ದಿವಸ ನಾವು ಯೂಟ್ಯೂಬ್ ಮೂಲಕ, ಪುಸ್ತಕಗಳ ಮೂಲಕ ಕೇಳ್ತೀವಿ, ನೋಡ್ತೀವಿ, ಓದ್ತೀವಿ. ಎಷ್ಟೋ ಸಾರಿ ಸುಮಾರು ಜನ ಗೂಗಲ್ದಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ, ಬನ್ನಂಜಿಗೆ ಏನು ಓದ್ಯಾರ್ರಿ, ಅವರು ವಿಕಿಪೀಡಿಯಾ ಓದ್ತಾರೆ, ಅಲ್ಲಿ ಕ್ವಾಲಿಫಿಕೇಷನ್ ಇಲ್ಲಲ್ರಿ ಎಲ್ಲೂ ಅಂತ. ಅಲ್ರಿ, ಅವ್ರು ಯಾವ ಕಾಲೇಜು ಹತ್ತಿಲ್ಲ, ಸ್ಕೂಲು ಹತ್ತಿಲ್ಲ, ಆದರೆ 155 ಪುಸ್ತಕಗಳನ್ನು ಓದಲಿಕ್ಕೆ ನಮ್ಮ ಆಯುಷ್ಯ ಸಾಲೋದಿಲ್ಲ. ಅಂಥ ಒಂದು ಅಗಾಧವಾದ ದೇಣಿಗೆಯನ್ನು ಈ ಪ್ರಪಂಚಕ್ಕೆ ನೀಡಿದವರು ಬನ್ನಂಜೆಯವರು. ಶಾಲೆಯ ಮೆಟ್ಟಲನ್ನೇ ಹತ್ತಲಾರದ ಒಬ್ಬ ಬನ್ನಂಜೆ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ, ಅಮೇರಿಕಾದಲ್ಲಿ ಕೂಡ ಇವತ್ತಿನ ದಿವಸ ಹಲವಾರು ಕಡೆ ಅವರ 90ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅಂತ ಮಲ್ಲೇಪುರಂಜಿ ಅವರು ಹೇಳಿದ್ರೀಗ. ಇದು ಅತಿಶಯೋಕ್ತಿನೇ ಅಲ್ಲ. ಅಮೇರಿಕಾದಲ್ಲಿ ಕೂಡ ಸಾಕಷ್ಟು ಜನ ಅವರ ಶಿಷ್ಯಂದ್ರಿದ್ದಾರೆ. ಇವತ್ತಿಗೂ ವೀಣಕ್ಕನ ಜೋಡಿ ಸಂವಾದದಲ್ಲಿರ್ತಾರೆ. ಇತ್ತೀಚೆಗೆ ಅವರು ತಂದಿರುವಂಥ ಉಪವಾಸ ಪುಸ್ತಕದಲ್ಲಿ ನಾವು ಅಲ್ಲಿಯ ಜನ ಬರೆದಂಥ ಲೇಖನಗಳನ್ನು ಕೂಡ ನಾವು ಗಮನಿಸ್ಬೋದು. ಅಂಥ ಒಬ್ಬ ಸರ್ವಶ್ರೇಷ್ಠ ಸಾಧಕನ ಶಿಷ್ಯ ಅಂತ ನಾನು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವ್ರ ಶಿಷ್ಯಂದ್ರೆ ಇಲ್ಲಿದ್ದಾರೆ. ನಾನು ಭಕ್ತ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತು. ನಾನು ಬನ್ನಂಜೆಯವರ ಭಕ್ತ. ಇಷ್ಟು ಮಾತ್ರ ಹೇಳಿ ನಾನು 2 ಮಾತು ಮುಗಿಸ್ತೇನೆ.